ಆ ವಿಶಾಲಾಕ್ಷಮ್ಮನಿಗೆ ಅರ್ಪಿಸಿದ ನೈವೇದ್ಯ ದಕ್ಷಿಣೆಯಿಂದ ಹೊಟ್ಟೆ ತುಂಬಿಸ್ಕೊಂಡು ಬಂದಿದ್ದೀನಿ. ಹುಟ್ಟಿದ ಮನೆ ಸ್ವಂತ ಊರನ್ನು ಬಿಟ್ಟೋಕಾಗದೇ ಇದ್ದೀನಿ. ನಿಮ್ಮಿಬ್ಬರಿಗೂ ಹೆತ್ತಮ್ಮ ಇದ್ದಾರೆ. ನನಗೆ ಯಾರಿದ್ದಾರೆ? ವಿಶಾಲಾಕ್ಷಮ್ಮನ್ ಬಿಟ್ರೆ ನೈನಿನೇ ನನ್ನ ತಾಯಿ ಅನ್ಕೊಂಡಿದ್ದೀನಿ. ನಾಳೆ ನನಗೇನಾದ್ರೂ ಆದ್ರೆ ಅಮ್ಮ ಭಿಕ್ಷಾಂದೇಹಿ ಅಂತ ಬೇಡ್ತಿದೆ ಹೊರತು ನನ್ನ ಮೊಮ್ಮಗಳು ಮಾತ್ರ ಬಿಟ್ಟಿರೋಕ್ಕಾಗಲ್ಲಮ್ಮ. ಏಯ್ ಸುಮನಾ, ನೀನ್ ಹೇಗೋ ಅವಳು ನನಗೆ ಹಾಗೇನೆ. ಇನ್ನೊಂದ್ಸಲ ಹುಚ್ಚುಚ್ಚಾಗಿ ಮಾತಾಡಿ ನನ್ನ ತಂದೆ ಆಗಿರೋ ಮಾವನ ಮನ್ಸು ನೋಯಿಸಿದ್ರೆ ಮಾತ್ರ ನಿನ್ನೇನ್ ಮಾಡ್ತೀನೋ ಗೊತ್ತಿಲ್ಲ. ಹೋಗಾಚೆಗೆ. ಅಮ್ಮ ನೈನಿ, ಕಷಾಯ ತಂದಿದ್ದೀನಿ, ಕುಡಿಯಮ್ಮ. ನಂಗೆ ಬೇಡ ತಾತ. ನನ್ ಬಂಗಾರಿ ಮುದ್ದು ಅಲ್ವಾ, ಕುಡಿಯಮ್ಮ. ಜ್ವರ ಇಳಿದು ಹೋಗುತ್ತಮ್ಮ. ಕುಡಿಯಮ್ಮ, ಇನ್ನು ಸ್ವಲ್ಪ ಕುಡಿಯಮ್ಮ, ಜ್ವರ ಇಳಿದು ಹೋಗುತ್ತೆ. ಕಡಿಮೆ ಆಗುತ್ತಮ್ಮ. ಎಸ್ ಸರ್, ನಾವು ರೆಡಿ ಇದೀವಿ ಸರ್. ಎಲ್ಲ ಕಾಯ್ತಾ ಇದೀವಿ ಸರ್. ವಿ ಆರ್ ವೇಟಿಂಗ್ ಫಾರ್ ಯು ಸರ್. ಎಸ್ ಸರ್. ಬಾಸ್ ಬರ್ತಿದ್ದಾರೆ. ನಾನು ಹೇಳಿದ್ದು ಎಲ್ರಿಗೂ ನೆನಪಿದೆ ಅಲ್ಲ? ಕೈಯಲ್ಲಿ ಹೂವು, ಮುಖದಲ್ಲಿ ಸ್ಮೈಲು, ಮರಿಬೇಡಿ. ಬಾಸ್ ಬರ್ತಿದ್ದಾರೆ. ಬನ್ನಿ ಬನ್ನಿ, ಹೋಗೋಣ. ಬಿರಿಯಾನಿ ಇದ್ರೂ ಕುಡಿಯಕ್ಕೆ ನೀರಿಲ್ಲ ಅನ್ನೋ ಥರ ಆಯ್ತು ನಮ್ಮ ಪರಿಸ್ಥಿತಿ. ನೀನು ಹೇಗೆ ಗುರಾಯಿಸಿದ್ರು ಸದ್ಯಕ್ಕೆ ಪರಿಸ್ಥಿತಿ ಚೇಂಜ್ ಆಗೋ ಥರ ಕಾಣ್ತಿಲ್ಲ. ಇಲ್ಲಿಗೆ ಬಂದರೆ ಈ ಥರ ಕಟ್ಔಟು ಕಟ್ಟಿಂಗ್ಸ್ ಎಲ್ಲ ನೋಡಬೇಕಾಗುತ್ತೆ ಅಂತ ಹೇಳ್ದೆ ತಾನೆ. ಬರದೇ ಇದ್ರೆ ಯಾವತ್ತೂ ಬರೋಕ್ಕಾಗಲ್ಲ ಅಂತ ತಾನೇ ಬಂದಿದ್ದು. ಅಕ್ಕನ ಹತ್ರ ಪಕ್ಕಾ ಪ್ಲ್ಯಾನ್ ಇದ್ರು ಕ್ಲಿಕ್ ಆಗಲ್ಲ ಅಂತ ಇನ್ನೊಂದು ಸಲ ಪ್ರೂವ್ ಆಗೋಯ್ತು ನೋಡು. ಇದು ಬೇರೆ. ವಿಶಾಲ್, ಇವರು ರಾಮ್ ಭಟ್ರು ಅಂತ 30 ವರ್ಷದಿಂದ ನನ್ನ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ರಾಮ್ ಭಟ್ರು ಅಂತ ಯಾಕೆ ಸರ್? ರಾಮ್ ಅಂತ ಹೇಳಿ ಸಾಕು. ಅಂಕಲ್, ನಮ್ಮ ತಂದೆ ನಿಮ್ಮನ್ನ ಇಂಟ್ರಡ್ಯೂಸ್ ಮಾಡ್ತಿಲ್ಲ. ನಿಮ್ಮಲ್ಲಿರೋ ಒಳ್ಳೆ ಗುಣಗಳು ನನಗೆ ಕಲಿಸ್ಕೊಡ್ತಾ ಇದ್ದಾರೆ. ಇವರು ವಿಕಾಸ್, ಸೇಲ್ಸ್ ಎಕ್ಸಿಕ್ಯೂಟಿವ್. ಹಲೋ ಸರ್. ಹಲೋ. ಶಿ ಸೋನಿಯಾ, ಅವರ್ ಕ್ರಿಯೇಟಿವ್ ಹೆಡ್. ಹಾಯ್ ಸರ್. ಹಾಯ್. ನೋಡಿದ್ಯಾ ಅಮೆರಿಕದಿಂದ ಬಂದ್ಮೇಲೆ ಏನಾಯ್ತು ಅಂತ? ಎಷ್ಟು ಬೆಳೀತಾ ಇದ್ದಾನೆ. ಹಾಂ, 1-2-3 ಸಲ ನಾನು ಅಮೆರಿಕಾಗೆ ಹೋಗಿ ಬಂದಿದ್ರೆ ಇವನ್ನೇ ಮೀರಿಸ್ತಾ ಇದ್ದೆ ಮಾವ. ಅಮೆರಿಕಕ್ಕೆ ಹೋಗಿದ್ರೆ ಏನಪ್ಪ ಮಾಡ್ತಾ ಇದ್ದೆ? ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ವೆಲ್, ಎಲ್ಲರೂ ಪರಿಚಯನೂ ಆಯಿತು. ಈಗ ನನ್ನ ಮಗನ್ನ ಗಾಯತ್ರಿ ಗ್ರೂಪ್ ಆಫ್ ಕಂಪ್ನೀಸ್ಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಪರಿಚಯ ಮಾಡ್ತಾ ಇದ್ದೀನಿ.
ಫಾರಿನ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಕೋರ್ಸಲ್ಲಿ ಗೋಲ್ಡ್ ಮೆಡಲ್ ತೊಗೊಂಡಿದ್ದಾನೆ. ಇಲ್ಲಿನ ಬಿಸ್ನೆಸ್ನು ಕೂಡ ಬಂಗಾರಮಯ ಮಾಡ್ತಾನೆ. ಆ ನಂಬಿಕೆ ನನಗಿದೆ. ಅದಕ್ಕೆ ಜವಾಬ್ದಾರಿನ ಅವನಿಗೆ ಒಪ್ಪಿಸ್ತಾ ಇದ್ದೀನಿ. ವಿಶಾಲ್, ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಡ್ಯಾಡ್, ಥ್ಯಾಂಕ್ ಯು ಸೋ ಮಚ್. ಕಂಗ್ರಾಟ್ಸ್ ಸರ್. ಥ್ಯಾಂಕ್ ಯು. ಕಂಗ್ರಾಟ್ಸ್. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್ ಸರ್. ಕಂಗ್ರ್ಯಾಚುಲೇಷನ್ಸ್ ಸರ್. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್ ಥ್ಯಾಂಕ್ ಯು ಸೋ ಸರ್. ಮಚ್. ಕಂಗ್ರಾಟ್ಸ್ ಸರ್. ಥ್ಯಾಂಕ್ ಯು. ಲೇಡೀಸ್ ಆ್ಯಂಡ್ ಜೆಂಟಲ್ಮನ್, ನಾನು ಜಸ್ಟ್ 100 ಗ್ರಾಮ್ಸ್ ಗೋಲ್ಡ್ ತಂದಿದ್ದಕ್ಕೆ ನಮ್ಮ ಡ್ಯಾಡ್ ಇಷ್ಟು ಖುಷಿ ಪಡ್ತಾ ಇದ್ದಾರೆ. ಸಾವಿರಾರು ಕೋಟಿ ಟರ್ನ್ ಓವರ್ ಮಾಡಿರೋ ಕಂಪನಿನ ಮುಂದಕ್ಕೆ ತಗೊಂಡು ಹೋಗ್ತಿರೋ ನಿಮ್ಮನ್ನೆಲ್ಲ ನೋಡ್ತಿದ್ರೆ ಅವರೆಷ್ಟು ಖುಷಿ ಪಡ್ತಿದ್ದಾರೆ ಅಂತ ಐ ಕ್ಯಾನ್ ಇಮ್ಯಾಜಿನ್. ಈ ಸೇನೆಯಲ್ಲಿ ನಾನು ಒಬ್ಬ ಸೈನಿಕನ ಕಷ್ಟಪಡ್ತೀನಿ ಅಂತ ನಿಮ್ಮೆಲ್ರಿಗೂ ಮಾತು ಕೊಡ್ತಿದ್ದೀನಿ. ಈ ಕಂಪನಿ MD ಆಗಿ ಎಲ್ರಿಗೂ 1 ಮಂತ್ ಸ್ಯಾಲ್ರಿನ ಬೋನಸ್ ಅಂತ ಅನೌನ್ಸ್ ಮಾಡ್ತೀನಿ. ಫ್ಯಾನ್ಸಿ ಸೀರೆ, ರೇಷ್ಮೆ ಸೀರೆ ಎಲ್ಲ ಎತ್ತಿಟ್ಟಿದ್ದೀನಿ. ಅಭ್ಯಾಸ ಇಲ್ಲ ಅಂತ ಲಂಗ ದಾವಣಿ ಹಾಕೊಳಕ್ ಹೋಗ್ಬೇಡ. ಹಳ್ಳಿ ಗುಗ್ಗು ಅಂತ ಮೇಲೆ ಗೋಳು ಹಿಕ್ಕೋತಾರೆ. ಎಷ್ಟು ಸಲ ಹೇಳ್ತೀಯಕ್ಕ ಅಂತ? 2 ಗಂಟೆಯಿಂದ ಹೇಳಿದ್ದನ್ನೇ ಹೇಳ್ತಾ ಇದ್ಯಾ. ನಮ್ಮನ್ನು ಹೋಗಕ್ ಬಿಡು. ನೀವು ಸುಮ್ನಿರಿ. ಮದ್ವೆ ಮಾಡಿ ಕೈ ತೊಳ್ಕೊಂಡ್ಬಿಟ್ರೆ ಆಗೋಗುತ್ತಾ? ಹೆತ್ತವಳಾಗಿ ಇರೋ ಒಬ್ಬ ಮಗಳನ್ನ ನಾನು ದೂರ ಮಾಡ್ಕೊಳ್ಳೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ? ಹಬ್ಬಕ್ಕೆ, ಹುಟ್ಟಿದ ಹಬ್ಬಕ್ಕೆ ಬರ್ತಾ ಇರ್ತೀನಲ್ವಮ್ಮ. ಬರ್ಬೇಡ. ಯಾಕಂತ? ಹೌದ್ರಿ, ನಮ್ಮನ್ನ ನೋಡ್ಬೇಕು ಅಂತಿದ್ರೆ ನಾವೇ ಅಳಿಯಂದ್ರ ಮನೆಗೆ ಹೋಗೋಣ. ಈ ಊರ್ನ ಬಿಟ್ಟು ನಂಗೆ ಇರಕ್ಕಾಗತ್ತೇನಮ್ಮ? ಮೇಲ್ ಹಂಗಂತ್ಯ. ಆ ಶನಿ ಬಾಯಿ ನೈನನ್ನ ನೋಡೋದಕ್ಕಲ್ವಾ ನೀನ್ ಬರ್ಬೇಕು ಅನ್ನೋದು. ಅದಕ್ಕೆ ಬೇಡ ಅಂದೆ. ಸಾವು ಬಂದು ನುಂಗೋ ಅಷ್ಟರಲ್ಲಿ ಬಚಾವಾಗಿದ್ಯಾ. ಅತ್ತೆ ಮನೇಲೇ ಇದ್ರೆ ನಿನಗೆ ಯಾವ ಅನಿಷ್ಟನೂ ಬರೋದಿಲ್ಲ. ಅಳಿಯಂದ್ರ ಮನೇಲಿ ನೀನ್ ಸುಖವಾಗಿರ್ತೀಯ. ನಿಮ್ಮತ್ತೆ ಮಾವ ನಿನ್ನ ಏನೇ ಅಂದ್ರು ಮದುವೆ ಆದ ಹೊಸದ್ರಲ್ಲಿ ಮಾಮೂಲಿ ಅಂತ ತಗ್ಗಿ ಬಗ್ಗಿ ನಡಿ. ನಿನ್ ಪುರಾಣ ಮುಗಿಸಿದ್ರೆ ನಾವು ಹೊರಡ್ತೀವಿ. ಹೊತ್ತಾಗುತ್ತೆ ಅಂತ ತಾನೆ? ಇರಮ್ಮ, ಬಂದೆ. ಇರಿ, ಬಂದೆ. ನಡಿಯಮ್ಮ. ಅತ್ತೆ ಮನೆಗೆ ಹೋಗ್ತಿದ್ಯಾ ಸುಭದ್ರಾ? ಲೋ ಶಿವ, ತಿರುಗಿ ಬರ್ತೀನೋ ಇಲ್ವೋ? ನಮ್ಮಮ್ಮ ಬರ್ಬೇಡ ಅಂತಿದ್ದಾಳೆ. ಕೇಳಿಸ್ತು. ನಿಮ್ಮಮ್ಮ ನಯನಿ ನೋಡಿದ್ರೆ ಕೋಪ ಮಾಡ್ಕೊಂಡ್ಬಿಡ್ತಾರೆ. ಶಿವ, ಹೋಗೋಕ್ಕೂ ಮೊದಲು ನೈನಿನ್ ನೋಡ್ಬೇಕು ಅನ್ಸ್ತಿದೆ. ಹೋಗಿ ಹೇಳ್ಬರ್ತೀನಿ ಇರು ಮತ್ತೆ. ಏಯ್, ಅದ್ರ ಜೊತೆ ಏನೇ ಮಾತು? ಅಯ್ಯೋ, ಕಾಂತಮ್ಮ ಬಂದ್ಬಿಟ್ಲು. ಇಟ್ಕೋ, ಏನಾದ್ರೂ ಬೇಕಿದ್ರೆ ತಗೋ. ಹುಷಾರಮ್ಮ, ನಿಮ್ಮಪ್ಪ ಬಿಟ್ಟು ಬರ್ತಾರೆ. ಹುಷಾರು ಮಗಳೇ, ನನ್ ಬಂಗಾರ. ಹೋಗ್ಬಮ್ಮ, ಹೋಗು. ಅಮ್ಮ, ಹುಷಾರಮ್ಮ, ಹುಷಾರು. ಹುಷಾರು ಮಗಳೇ. ಅಯ್ಯೋ, ಕಾಂತಮ್ಮನವರು ನನ್ನ ಈ ಊರಲ್ಲೇ ಇರಬೇಡ ಅಂದರು. ನಾಳೆಯಿಂದ ನಿಮಗೆ ನಾನು ನೀರು ಹಾಕ್ತೀನೋ ಇಲ್ವೋ? ಹುಷಾರಾಗಿರಿ. ಯಾಕೆ ಸುಸ್ತಾಗಿದ್ಯಾ ಶಿವ? ಇಷ್ಟು ಬೇಗ ಬಂದೆ ಗೊತ್ತಾ? ಏನಾಯ್ತೀಗ? ಇನ್ನೇನಾಗ್ಬೇಕು, ಸುಭದ್ರನ ಅತ್ತೆ ಮನೆಗೆ ಕಳ್ಸ್ಬಿಟ್ರು. ಕಾಂತಮ್ಮ ಅವರು ಅವ್ರ ಮಗಳಿಗೆ ಹಬ್ಬಕ್ಕೆ, ಜಾತ್ರೆಗೆ, ಈ ಊರಿಗೆ ಬರ್ಲೇಬಾರ್ದು ಅಂತ ಹೇಳಿದ್ದಾರೆ. ಅದ್ಯಾಕ್ ಶಿವ? ಏನೋಪ್ಪ, ದೀಪಾವಳಿ ಹಬ್ಬಕ್ಕಾದ್ರೂ ಕರೀತಾರೋ ಇಲ್ವೋ? ಹೌದು ಶಿವ, ನಂಗೂ ಸುಭದ್ರನ ನೋಡ್ಬೇಕು ಅನ್ಸುತ್ತೆ. ನೋಡ್ದೆ ಹೋದ್ರೆ ಪ್ರಪಂಚ ಮುಳುಗಲ್ಲ ಬಿಡು. ಪ್ರೀತ್ಸೋರ್ ಕೂಡ ನಿನ್ ತರ ಆಳ್ತಾರೋ ಇಲ್ವೇನೋ.
ನಿಂಗೆ ಪ್ರೀತಿ ಅಂದ್ರೆ ಗೊತ್ತಾ? ಏಯ್, ಮೂಗ್ ಮುರಿದ್ಬಿಡ್ತೀನಿ ಮಧ್ಯ ಬಂದ್ರೆ. ಹಾ, ಊರಲ್ಲಿರೋ ದರಿದ್ರನೆಲ್ಲ ತಗೊಂಡ್ ಬಂದು ಇವಳ ತಲೆ ಮೇಲೆ ಸುರಿತ್ಯಾ? ಇವಳು ನೋಡಿದ್ರೆ ಹಣೆ ಮೇಲೆ ಕೈ ಇಟ್ಕೊಂಡು ನನ್ಗೇನೋ ಕಾಣಿಸ್ಬಿಡ್ತು ಅಂತ PT ಉಷಾ ತರ ಓಡ್ತಾಳೆ. ಓ, ನೀನೇ PP ಊದಿ ರೇಸ್ ಬಿಡೋ ತರ ಹೇಳ್ತಿದ್ಯಾ? ಶಿವ, ಸುಮ್ಮನಿರು. ಮುತಿಗಿಳಿ, ನನ್ಗೆ ಎದುರು ಮಾತಾಡ್ತೀಯಾ? ನಾನೇನಾದ್ರೂ ಕಾಳು ಹಾಕಿಲ್ಲ ಅಂದ್ರೆ ನೀನ್ ಸತ್ತೇ ಹೋಗ್ತೀಯ. ಏ ನಯನಕ್ಕ, ಇದ್ರ ಮಾತ್ ಕೇಳಿ ನೀನ್ ಏನಾದ್ರೂ ಸುಭದ್ರ ನೋಡ್ಬೇಕು ಅಂತಿದ್ರೆ ಗಿಡ ನೆಡ್ಬೇಕಿರೋ ಜಾಗದಲ್ಲಿ ನಿನ್ನ ಮುಚ್ಚಾಕ್ತಾರೆ, ಹುಷಾರು. ಇದ್ರ ಮೇಲೆ ನಿನ್ನಿಷ್ಟ. ಇವ್ರನ್ನ ಯಾರಾದ್ರೂ ಕುಡ್ಕ ಮದ್ವೆ ಮಾಡ್ಕೊಂಡು ಹೊಡಿಬೇಕು, ಅವಾಗ ಗೊತ್ತಾಗತ್ತೆ. ಅಯ್ಯೋ, ಹಾಗನ್ಬೇಡ ಶಿವ. ನನ್ನ ತಂಗಿಗೆ ಒಳ್ಳೆ ಗಂಡ ಸಿಗ್ಲಿ. ಅಯ್ಯೋ, ನೀನೊಬ್ಳು ಇಷ್ಟೊಳ್ಳೆ ತನ ಕೆಲ್ಸಕ್ ಬರಲ್ಲ ನಯನಿ. ಅದಿರ್ಲಿ ಶಿವ, ಈಗ ಸುಭದ್ರನ್ ಹೇಗ್ ನೋಡೋದು? ಇನ್ನ ಸಿಗ್ತಾ ಇಲ್ಲ, ಗಂಡನ ಮನೆಗೆ ಹೋಗ್ತಿದಾರಲ್ಲ. ಒಂದ್ಸಲ ಅವಳು ನೋಡ್ಬೇಕು ಅನಿಸ್ತಿದೆ ಶಿವ. ಮದ್ವೆಗೆ ಮುತ್ತಿನ ಹಾರ ಕೊಡ್ತೀನಿ ಅಂತ ಹೇಳಿ ಕೊಡಕ್ಕಾಗ್ಲಿಲ್ಲ. ನನ್ನ ಕಡೆಯಿಂದ ಅವಳಿಗೇನಾದ್ರೂ ಒಂದು ಕೊಟ್ಟು ಕಳ್ಸಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಇಷ್ಟೊತ್ತಿಗೆ ಊರಾಚೆ ಹೋಗಿರ್ತಾರೆ ನಯನಿ. ಕಾರಲ್ವಾ, ಬೇಗ ಹೋಗಿರ್ತಾರೆ. ಅಡ್ಡದಾರಿ ಹೋಗೋಣ. ಗದ್ದೆ ಬೈಲ್ ದಾಟಿ ದೊಡ್ಡ ಮನೆ ಹೊಲ ದಾಟಿದ್ರೆ ಸಿಕ್ಬಿಡ್ತಾಳೆ ಶಿವ. ಬೇಗ ನಡಿ, ಇನ್ನೇನ್ ಯೋಚನೆ ಮಾಡ್ತಾ ಇದ್ಯಾ? ಸುಮನ ಏನಾದ್ರೂ ಆ ಪೌಡರ್ ಮುಖದವಳ ಬಗ್ಗೆ ತಲೆ ಕೆಟ್ಕೋಬೇಡ. ಸುಭದ್ರ ಸಿಗಲ್ಲ. ಸರಿ. ವಿಶಾಲ್, ದಿಸ್ ಇಸ್ ಯೋರ್ ಚೇಂಬರ್. ಇಲ್ಲಿ ಮಾಡೋ ಪ್ರತಿ ಆಲೋಚನೆ ಆಯುಧಗಳಾಗಿ ಮಾರ್ಕೆಟ್ ಪ್ರಪಂಚಕ್ಕೆ ಲಗ್ಗೆ ಇಟ್ಟು ಮುನ್ನುಗ್ಬೇಕು. ಹೌಸ್ ಇಟ್? ಪ್ಲೆಸೆಂಟ್ ಆಗಿದೆ ಡ್ಯಾಡ್. ಗುಡ್. ಒಂದಗ್ಳು ಸಾಕು ಭಾವ. ಇದು ಪುಳಿಯೋಗ್ರೆನಾ ಬಿರಿಯಾನಿನಾ ಅಂತ ಗುರ್ತಿಡಿಯೋಕೆ. ಹಾ, ಅಲ್ಲಿ ನೋಡಿ, ವಿಶಾಲ್ ಕೂತಿರೋ ಲೆವೆಲ್ ನೋಡಿದ್ರೆ ಸಾಕು ಚೇಂಬರ್ ಹೇಗ್ ಮಿಂಚ್ತಾ ಇದೆ ಅಂತ. ಇಂಪೋರ್ಟೆಡ್ ಚೇರ್ ಅನ್ಸುತ್ತೆ. ಇವನಿಗೆ ಹಿಂಗ್ ಅರ್ಥ ಆಯ್ತಾ? ಓ ಹಾ, ವಿಶಾಲ್ ಕೂತ್ಕೋ. ಎಕ್ಸ್ಕ್ಯೂಸ್ ಮಿ ಸರ್. ಎಸ್. ಎಕ್ಸ್ಕ್ಯೂಸ್ ಮೀ, ವಾಟ್ ಇಸ್ ದಿಸ್? ನಿನ್ನ ಮುಂದೆ ನಾನಿದ್ರು, ನಿನ್ನ ಹಿಂದೆ ಇದ್ದು ಯಾವಾಗಲೂ ನಿನಗೆ ಆಶೀರ್ವಾದ ಮಾಡಬೇಕಂತ ನಿನ್ನ ತಾಯಿ ಗಾಯತ್ರಿ ದೇವಿ ಫೋಟೋನ ತರಿಸಿದ್ದೀನಿ ವಿಶಾಲ್. ಅಲ್ಲಿ ಇಟ್ಬಿಡಿ. ಸ್ಟಾಪ್ ಇಟ್, ನಿಂತ್ಕೊಳ್ಳಿ. ನನ್ನ ಯೋಗಕ್ಷೇಮನ, ನನ್ನ ಡೆವಲಪ್ಮೆಂಟ್ನ ಬಯಸ್ತಾ ಇರೋದು ಈ ಲೋಕದಲ್ಲಿ ಇಲ್ಲದೆ ಇರೋ ಆ ಅಮ್ಮ ಅಲ್ಲ. ನಾನೇ ಪ್ರಪಂಚ ಅಂತ ಬದುಕ್ತಿರೋ ಈ ಅಮ್ಮ.
ವಿಶಾಲ್, ಮತ್ತೆ ಮುಸ್ಕಾಕೊಂಡ್ ಬಂದ ಆ ಅಮ್ಮನ ವಿಷಯ ಏನು? ಡ್ಯಾಡ್ ಚೇಂಬರಲ್ಲಿಡಿ. ಮಾವ, ನಾವೇ ಮುಂದೆ ನಿಂತ್ಕೊಂಡು ಇಡ್ಸೋಣ ಬನ್ನಿ. ಎಲ್ರು ನಡೀರಿ, ಒಳ್ಳೆ ಕೆಲಸ ತಡ ಆಗ್ಬಾರ್ದು. ನಡೀರಿ ನಡೀರಿ ಬನ್ನಿ. ಕ್ಷಮಿಸು ಗಾಯತ್ರಿ, ನೀನು ಕಂಡ ಕನಸನ್ನ ನಿಜ ಮಾಡಬೇಕು ಅನ್ಕೊಂಡೆ, ಆದರೆ ನಿನ್ನ ಪ್ರೀತಿ ಮಗನಿಗೆ ನಿಜ ತಿಳಿಸೋಕ್ಕಾಗದೆ ಸೋಲ್ತಾ ಇದ್ದೀನಿ. ನೀನು ನನಗೆ ದೂರ ಆದಂಗೆ ನಿನ್ನ ಫೋಟೋ ಕೂಡ ವಿಶಾಲಿಂದ ದೂರ ಆಯಿತು. ಆದರೆ ಒಂದು ದಿನ ನಿನ್ನ ಪ್ರೀತಿ ಅಂದರೆ ಏನು ಅಂತ ವಿಶಾಲಿಗೆ ತಿಳಿಯೋ ಹಾಗೆ ನಾನು ಮಾಡ್ತೀನಿ. ಎಕ್ಸ್ಕ್ಯೂಸ್ ಮಿ ಸರ್. ಎಸ್. ವಿಶಾಲ್ ಸರ್ ನಮ್ಮ ಆಫೀಸ್ಗೆ MD ಆಗಿ ಬಂದಿದ್ದಕ್ಕೆ ಕೇಕ್ ಕಟ್ ಮಾಡಿಸೋಣ ಅಂತಿದ್ದೀವಿ ಸರ್. ಎಲ್ಲರೂ ವೇಟ್ ಮಾಡ್ತಿದ್ದಾರೆ, ಪ್ಲೀಸ್ ಬನ್ನಿ ಸರ್. ಆಲ್ ರೈಟ್, ಐಲ್ ಬಿ ಕಮಿಂಗ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಅಬ್ಬಾ ಮೆತ್ತಗಮ್ಮ. ಸಾಕ್ ಬಿಡೆಯ ನಿನ್ ದೊಡ್ಡಸ್ತಕ್ಕೆ. ನಿನ್ ಮೊಮ್ಮಗಳೇನಾದ್ರೂ ಅಮ್ನವ್ರು ಅಂದ್ಕೊಂಡ್ಬಿಟ್ಟಿದ್ಯಾ ನಮ್ಗೆಲ್ಲ ವರ ಕೊಡೋದಕ್ಕೆ? ಪುಸ್ತಕಂತ ಬಾಯ್ ಬಿಟ್ರೆ ಸಾಕು, ಅದು ಶಾಪ ಆಗುತ್ತಲ್ಲಪ್ಪ. ಅಮ್ಮಮ್ಮಮ್ಮಮ್ಮಮ್ಮ, ಎಷ್ಟು ಅನಾಹುತ ಆಗ್ಲಿಲ್ಲ. ನಾಳೆ ನಿನ್ ಮಗಳೇನಾದ್ರೂ ಈ ಊರ್ ಬಿಟ್ಟು ಹೋಗ್ಲಿಲ್ಲ ಅಂತಂದ್ರೆ ನಿಮ್ಮನ್ನೆಲ್ಲ ನಾನೇ ಊರ್ ಬಿಟ್ಟು ಓಡಿಸ್ಬಿಡ್ತೀನಿ. ತಾತ, ನೈನಿ ಮಾತಾಡ್ತಿದ್ದಾಳೆ. ಈಗ ಮಾತ್ ಕಲ್ತೊಂತರ ಮಾತಾಡ್ತಾನೆ ಶಿವ. ನಿನಗ್ಯಾಕೆ? ಸುಮ್ನೆ ಕೂತ್ಕೋ. ಅಬ್ಬಾ ಸ್ವಲ್ಪ ಮೆಲ್ಲಗಮ್ಮ, ಒಳ್ಳೆ ರಥದ ಹಗ್ಗ ಎಳ್ದಂಗೆ ಎಳಿತಾ ಇದೆಯಲ್ಲ. ಹೇಳಮ್ಮ. ತಾತ, ನನ್ನಿಂದಾನೇ ಅಲ್ವಾ ತಾತ ನಿಮ್ಗೆ ಈ ಸ್ಥಿತಿ ಬಂತು? ಹಾಗ ಅನ್ಕೋಬೇಡ ತಾಯಿ. ಈ ಊರಿನ ಯೋಗಕ್ಷೇಮ ನೋಡ್ಕೊಳ್ಳೋ ವಿಶಾಲಾಕ್ಷಮ್ಮನಿಗೂ ಸಮಯಕ್ಕೆ ಸರಿಯಾಗಿ ನೈವೇದ್ಯ ಆಗಲ್ಲ. ಅಂಥದ್ರಲ್ಲಿ ನಮಗ್ ಬರೋ ಕಷ್ಟ ಯಾವ ಲೆಕ್ಕ? ಅಕ್ಕ ನೈವೇದ್ಯದ ಬಗ್ಗೆ ಮಾತಾಡ್ತಾ ಇಲ್ಲ ತಾತ. 4 ಜನ ನಮ್ ಬಗ್ಗೆ ಏನ್ ಹೇಳ್ತಾರೋ ಅಂತ ಹೇಳ್ತಿದ್ದಾಳೆ. ಆನೆ ಹೋಗ್ತಾ ಇದ್ರೆ ನಾಯಿಗಳು ಕಚ್ಚೋ ಹಾಗೆ ಬಗಡ್ತಾ ಇರ್ತವೆ. ಆನೆ ಕಲ್ಲೋಲ್ಲ, ನಡೆಯೋದು ನಿಲ್ಸೋಲ್ಲ, ಅದ್ರ ಪಾಡಿಗೆ ಅದು ಹೋಗ್ತಾನೇ ಇರುತ್ತೆ. ನಾವು ಅಷ್ಟೇ, ತಲೆ ಕೆಡ್ಸ್ಕೋಬಾರ್ದು. ನಾನು ಹೇಳ್ತಾನೆ ಇದ್ದೀನಿ ತಾತ, ನೈನಿ ನನ್ನ ಮಾತು ಕೇಳಿಸ್ಕೊತಾನೇ ಇಲ್ಲ. ನೋಡಮ್ಮ ನೈನಿ, ವಿಧಿ ಆಟನ ಯಾರೂ ತಪ್ಸೋಕ್ಕಾಗಲ್ಲ. ಏನಾಗಬೇಕೋ ಅದಾಗೇ ಆಗತ್ತೆ. ಈ ಮೂಲಕ ಮುಕ್ಕಂಟಿಪುರದ ಗ್ರಾಮದ ಜನತೆಗೆ ತಿಳಿಸೋದೇನಂದ್ರೆ, ಏನಿರ್ಬೋದು? ಸ್ವಲ್ಪ ಇರೇ. ಅಮ್ಮನವರ ಗುಡಿ ಪೂಜಾರಿ ಶಂಕರ ಶಾಸ್ತ್ರಿಗಳ ದೊಡ್ಡ ಮೊಮ್ಮಗಳು ನಯನಿಯಿಂದಲೇ ನಮ್ಮ ಊರಲ್ಲಿ ಅನಿಷ್ಟಗಳು ನಡೀತಿದೆ ಅಂತ, ನಯನಿಯನ್ನ ನಾಳೆ ಬೆಳಗಾಗೋಷ್ಟರಲ್ಲಿ ಊರಿಂದ ಆಚೆಗೆ ಹಾಕಬೇಕು ಅಂತ ಹೇಳಿ
ಈ ಊರಿನ ಹಿರಿಯರು ಹೇಳೋರ್ ಕಣ್ರಪ್ಪೋ. ನೈನಿ ನಾವು ಊರ್ ಬಿಟ್ಟು ಹೋಗ್ಬೇಕಂತೆ. ಹುಡುಗಿನ ಮನೆಯಿಂದ ಆಚೆ ಕಳ್ಸಕ್ಕೆ ಭಯ ಆಗುತ್ತೆ. ಅಂಥದ್ರಲ್ಲಿ ಊರ್ ಬಿಟ್ಟು ಹೇಗೆ ಕಳ್ಸೋದು? ಡಂಗೂರನೂ ಹೊಡ್ಸಿದ್ದಾಯ್ತು, ಹೋಗದೆ ಬೇರೆ ದಾರಿ ಇಲ್ಲ. ನಾಳೆನೆ ಹೊರಟ್ಬಿಡೋಣ ಮಾವ. ಹಾಗೆ ಆಗ್ಲಿ ಶ್ಯಾಮಲಾ. ಅಮ್ಮನವ್ರ ಗುಡಿಗೂ ನನಗೂ ಮಧ್ಯೆ ಇರೋ ಋಣ ತೀರ್ ಹೋಯ್ತು. ಏನಕ್ಕ ತಲೆನೋವು ಬರ್ಬೇಕಿತ್ತಲ್ವಾ? ಏನಾದ್ರೂ ಹೇಳು. ಮನೆ ಬಿಟ್ಟು ಹೋಗದೆ ಇರೋಂಗೆ ಏನಾದ್ರೂ ಮಾಡ್ಬೋದು ಅಂತ ನೋಡಿ ಹೇಳು. ಓಹೋ, ಮುಂದೆ ಬರೋ ಅಪಾಯ ಅನಿಷ್ಟಗಳನ್ನ ಮಾತ್ರ ಹೇಳೋದಲ್ವಾ ನೀನು? ಸಾಕ್ ನಿಲ್ಸೆ ನಿನ್ ಮಾತು. ಈಗ ನಾವೇನು ಮಾಡಕ್ಕಾಗಲ್ಲ ಅಂತ ಗೊತ್ತಾಯ್ತು ತಾನೆ. ಒಳಗೆ ಹೋಗಿ ನಿನ್ ಕೆಲ್ಸ ನೋಡು. ನೈನಿ ಅಕ್ಕನ್ ಕಳಿಸ್ಕೊಡ್ದೆ ನಾವು ಅವಳ ಜೊತೆ ಹೋಗ್ಬೇಕಮ್ಮ. ನೀನ್ ಈ ಊರಲ್ಲೇ ಇರ್ಬೇಕು ಅಂತಿದ್ರೆ ಇದ್ಬಿಡೆ. ಇವಳಿಂದ ಬೀದಿಗೆ ಬಿದ್ದಿದ್ದೀವಿ ಅಂತ ಉಗಿದೆ ತಲೆ ಸೋರ್ತಾ ಇದಾರಲ್ಲ, ಇದೇ ಬೇಡ ಅನ್ನೋದು. ಛೇ, ವಿಶಾಲ್, ಹಾ ವಿಶಾಲ್, ಕ್ಯಾಂಡಲ್ ಇಲ್ದೆ ಕೇಕ್ ಕಟ್ ಮಾಡ್ತೀಯಾ? ಬರ್ತಡೆ ಆದ್ರೆ ಕ್ಯಾಂಡಲ್ನ ಇಡ್ತಾರ ಮಾಬಾ. ನೋ ಬ್ರೋ, ಪೂಜೆ ಮಾಡ್ಬೇಕಾದ್ರೆ ದೀಪ ಬೆಳಗ್ಸೋದು ನಮ್ಮ ಸಂಪ್ರದಾಯ, ನಮ್ಮ ಸಂಸ್ಕೃತಿ. ಓಹ್, ಬೇಯಿಸೋಕ್ ಬೆಂಕಿ ಬೇಕೇ ಹೊರತು ತಿನ್ನೋವಾಗ ಬೆಂಕಿ ಇಟ್ಟು ಹಾಳು ಮಾಡೋದು ಯಾಕೆ ಬೇಕು? ವೆಲ್ ಸೆಟ್ ಸರ್. ನೀವು ಅಮೆರಿಕದಿಂದ ಬಂದಿದ್ದೀರಾ ಅಂದ್ರೆ ನಂಬೋಕೆ
ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಕೂತ್ಕೊಳ್ಳಿ ರಂಗನಾಥ್ ಅವರೇ. ಈ ಫೈಲ್ ತಗೊಂಡು ನಿಮ್ಮ ಹತ್ರ ಬರೋಣ ಅಂತ ಅನ್ಕೊಂಡೆ ಸರ್, ಆದರೆ ಕೇಕ್ ಕಟ್ ಮಾಡ್ತಾ ಇದ್ದೀರಾ ಅಂತ ಅಟೆಂಡರ್ ಹೇಳ್ದ. ಎಲ್ಲರೂ ಖುಷಿಯಾಗೇ ಇದ್ದಾರೆ ರಂಗನಾಥ್, ನನ್ನನ್ನು ಬಿಟ್ಟು. ಅದೇನ್ ಸರ್, ನಿಮ್ಮ ಮಗ ವಿಶಾಲ್ ಅವ್ರನ್ನ MD ಮಾಡಿ ಈ ರೀತಿ ಮಾತಾಡ್ತಿದ್ದೀರಾ? ಸರ್ ಸರ್ ಹಾಂ, ಯಾವುದ್ರ ಬಗ್ಗೆ ಸರ್ ಅಷ್ಟು ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ದೀರಾ? ಮಿಸ್ಟರ್ ರಂಗನಾಥ್, ನನ್ನ ಹೆಂಡತಿ ಗಾಯತ್ರಿ ದೇವಿ ಹೆಸರಿನಲ್ಲಿರೋ ಕಂಪ್ನಿ ಆಸ್ತಿನೆಲ್ಲ ನನ್ನ ಮಗ ವಿಶಾಲ್ ಹೆಸರಿಗೆ ಎಲ್ಲ ಪ್ರಾಪರ್ಟಿ ಟ್ರಾನ್ಸ್ಫರ್ ಆಗೋ ಹಾಗೆ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಳ್ಳಿ. ಪೇಪರ್ಸಿಗೆ ನಾನು ಸೈನ್ ಮಾಡ್ತೀನಿ. ಅದಾದಮೇಲೆ ಕೂಡ ಹಾಂ, ವಿಶಾಲ್ಗೆ ಹುಟ್ಟೋ ಮಕ್ಕಳು, ಅವ್ರ ಮಕ್ಕಳು, ಹೀಗೆ ಇದೇ ಥರ ಆಸ್ತಿ ಎಲ್ಲ ಅವ್ರಿಗೆ ಸೇರಬೇಕು. ಸರ್, ತಿಲೋತ್ತಮ ಮೇಡಮ್, ವಲ್ಲಭ್ ವಿಕ್ರಾಂತ್ ಇಬ್ರು ಹೆಸರಲ್ಲಿರೋ ₹1 ಕೊಡಲ್ಲ. ಇನಫ್, ಹಾಗೆ ಇರಲಿ ಬಿಡಿ. ಸಡನ್ ಆಗಿ ಈ ಡಿಸಿಷನ್ ಯಾಕೆ ಸರ್? ಜವಾಬ್ದಾರಿಗಳನ್ನ ಕಡಿಮೆ ಮಾಡ್ಕೋತಾ ಇದ್ದೀನಿ ರಂಗನಾಥ್. ಇವತ್ತೋ ನಾಳೆನೋ ಕುರ್ಚಿಯಿಂದಲೂ ಕೂಡ ಇಳಿಬೇಕಾಗತ್ತೆ. ನಾನಿರೋವಾಗಲೇ ಎಲ್ಲ ಲೀಗಲ್ ಆಗಿ ನಡೆದು ಹೋಗ್ಬಿಡ್ಬೇಕು. ಇನ್ನೊಂದು ಮುಖ್ಯವಾದ ವಿಚಾರ, ಅಪ್ಪನಾಗಿ ನಾನು ಈ ಮಾತು ಹೇಳಬಾರ್ದು, ಆದರೆ ಕೋಟ್ಯಾಧಿಪತಿಯಾಗಿ ಹೇಳಲೇಬೇಕಿದೆ. ವಿಶಾಲ್ಗೆ ಏನಾದರೂ ಆದರೆ ಆಸ್ತಿ ಎಲ್ಲ ಅನಾಥ ಮಕ್ಕಳಿರೋ ಗಾಯತ್ರಿ ದೇವಿ ಚಾರಿಟಬಲ್ ಟ್ರಸ್ಟ್ಗೆ ಸೇರಬೇಕು. ನಾಳೆನೇ ಡಾಕ್ಯುಮೆಂಟ್ಸ್ ರೆಡಿ ಇರಬೇಕು. ಹಾಗೇ ಆಗಲಿ ಸರ್, ಬರ್ತೀನಿ. ಸುಮನಾ, ಯಾಕಂಗ್ ಹಿಡಿತಾ ಇದ್ಯಾ? ಕೈ ಮುಟ್ಟೋದ್ರೆ? ಏಯ್, ಮುರ್ದೋಗಕ್ಕೆ ಅಕ್ಕಂಗೆ ನಿಂತರ ರೆಕ್ಕೆ ಇಲ್ಲ, ಕೈ ಇರೋದು. ಕಾಪಾಡೋಕೆ ಪೂಜೆ ಮಾಡ್ಬೇಕು ಅಂತಿರೋ ಕೈಗಳಿವು. ಎಷ್ಟು ಶಕ್ತಿ ಇದೆ ಅಂತ ಗೊತ್ತಾ ನಿಂಗೆ? ನೈನಿ, ಇವಳು ಕ್ರೀಮ್ ಬಿಸ್ಕೆಟ್ ಹಾಕ್ತಾ ಇದ್ದಾಳೆ ಅನ್ಸತ್ತೆ. ಹುಷಾರು. ನೀನ್ ಸುಮ್ಮನಿರು ಶಿವ. ಸುಮನ, ಇಲ್ಲಿಗೆ ಯಾಕೆ ನನ್ನ ಕರ್ಕೊಂಡು ಬಂದೆ? ಎಲ್ರು ಮುಂದೆ ಹೇಳಿದ್ರೆ ಚೆನ್ನಾಗಿರಲ್ಲ ಅಂತ. ಏನ್ ಬೇಕು ಸುಮನ? ಮಾತ್ ಕೊಡು ಅಂದಿದ್ದೆ, ಕೊಟ್ಟಿದ್ಯಾ? ತೀರಿಸ್ಬೇಕು, ಸಮಯ ಬಂದಿದೆ. ಸತ್ಯವಾಗ್ಲು ನೀನ್ ಕೇಳಿದ್ದು ನನ್ ಕೈಲಾಗಿದ್ದು ಕೊಡ್ತೀನಿ, ಸರಿನಾ? ಬೇಡ ಬೇಡ ನೈನಿ, ನಾವ್ ಮನೆ ಒಳಗ್ ಹೋಗೋಣ ನೀಡಿ. ಈ ಮಾಟಗಾಟಿ ನಿನ್ನ ಊರ್ ಬಿಟ್ಟು ಕಳ್ಸ್ಬೇಕಂತ ಅನ್ಕೊಂಡಿರ್ತಾಳೆ. ಏಯ್ ಶಿವ, ಜಾಸ್ತಿ ಮಾತಾಡ್ತಾ ಇದ್ಯಾ. ಕಾಳು ಹಾಕೋ ಬದ್ಲು ಕತ್ ಮುರ್ದ್ ಬಿಸಾಕ್ತೀನಿ, ಹೇಳ್ತಿದ್ದೀನಿ. ನೀನು ಕಣ್ಬಿಟ್ರೆ ಸಾಕಮ್ಮ, ನಾವೇ ಸತ್ತೋಗ್ತೀವಿ. ನೀನ್ ಕತ್ಮುರಿಯೋದೇನ್ ಬೇಡ. ಅಕ್ಕ, ಅದ್ರ ಬಾಯಿ ಮುಚ್ಚಿಸ್ತ್ಯಾ ಇಲ್ಲ ಬಾಯಿ ಮೇಲೆ 2 ಬಿಡ್ತೀಯಾ? ಶಿವ, ಸ್ವಲ್ಪ ಸುಮ್ಮನಿರು. ಮೊದಲೇ ನಾನು ಒದ್ದಾಡ್ತಿದ್ದೀನಿ. ನಾನ್ ಬೀಗ ತೆಗ್ದಿದ್ದಕ್ಕೆ ನೀನ್ ಅವತ್ತು ಸುಭದ್ರನ್ ಕಾಪಾಡಿದ್ಯಾ? ಹೇಳಿದ್ ಮಾಡ್ತೀನಿ ಅಂತ ಮಾತ್ ಕೊಟ್ಟಿದ್ದೆ. ಇವತ್ತ ಆ ಸಮಯ ಬಂತು. ನೀನು ಮಾತ್ ತಪ್ಪವಳಲ್ಲ ಅಂತ ನನಗ್ ಗೊತ್ತು. ನಾನು ಏನ್ ಮಾಡ್ಬೇಕು ಸುಮನ? ಹುಟ್ಟಾಗಿಂದ್ಲು ಎಲ್ರ ಹತ್ರನೂ ನೀನು ಅನಿಷ್ಟ ಅಂತ ಅನ್ಸ್ಕೊಂಡೆ. ನಾನ್ ಮಾತ್ರ ಮಹಾಸುಂದ್ರಿ, ಭುವನ ಸುಂದ್ರಿ, ರೂಪವಂತೆ, ಚಾಕು, ಮಿಂಚು, ಲಡ್ಡು, ಇಂಗ್ಲಿಷ್ನಲ್ಲಿ ಬ್ಯೂಟಿ ಅಂತ ಅನ್ಸ್ಕೊಂಡೆ. ಹೌದಾ? ಪೌಡರ್ ಮುಖದವಳೆ. ನಿನ್ಗೂ ನನ್ಗೂ ತುಂಬಾ ವ್ಯತ್ಯಾಸ ಇದೆ ಅಲ್ವಾ ಅಕ್ಕ? ಒಳ್ಳೆ ಹೆಸರು ಮಾಡಿರೋ ನಾನು ಇಲ್ಲಿರ್ಬೇಕು, ಕೆಟ್ಟ ಹೆಸರು ಇರೋಳ್ ನೀನು ಹೋಗ್ಬೇಕು.
ತಾತ ಅಮ್ಮ ನಾನು ಹೆಂಗೋ ಇಲ್ಲೇ ಇದ್ಬಿಡ್ತೀವಿ. ನೀನು ಯಾರಿಗೂ ಏನೋ ಹೇಳ್ದೆ ಇಲ್ಲಿಂದ ಹೊರಟೋಗಕ್ಕ. ನಾ ಹೇಳಿಲ್ವಾ ಇವಳು ಶೂಟ್ ಪನಕಿ ಹಿಡಂಬಿ ರಾಕ್ಷಸಿ ಅಂತ. ಹಿಂಗೆ ಫಿಟ್ಟಿಂಗ್ ಇರ್ಬೇಕಂತಾನೆ ಅವತ್ತು ಮಾತು ತಗೊಂಡಿದ್ದಾಳೆ. ಮಾತು ಕೊಡ್ಬೇಡ ಅಂತ ಕೈ ಮುಗ್ದೆ. ಏ ಸುಮನಾ, ನೈನಿ ಎಲ್ಲೂ ಹೋಗಲ್ವೇ? ನೀನೇನೋ ಹೇಳೋದು, ಅಕ್ಕ ಹೇಳ್ಬೇಕಲ್ವಾ? ಏನೋ ಕೆಟ್ಟಗಳಿಗೆಯಲ್ಲಿ ಮಾತು ಕೊಟ್ಟಿದ್ದೀನಿ, ನನ್ನ ಕ್ಷಮಿಸು ಸುಮನ, ನನ್ ಮಾತು ಉಳಿಸ್ಕೊಳಕ್ ಆಗಿಲ್ಲ, ನಾನು ಇಲ್ಲೇ ಇದ್ಬಿಡ್ತೀನಿ ಅಂತ ಹೇಳಿ ಆಗ ನೋಡ್ತೀನಿ. ನೀನ್ ಬಿಡೋದೇ ಅಲ್ವಾ ಅಕ್ಕ? ಮಾತು ತಪ್ಪಲ್ಲ ಸುಮನ, ಆದ್ರೆ ಎಲ್ಲಿಗೆ ಹೋಗ್ಲಿ? ನನ್ಗೆ ಈ ಊರು ಬಿಟ್ರೆ ಯಾವ ಊರು ಗೊತ್ತಿಲ್ವೇ? ಅದ್ ಎಲ್ಲಕ್ ಹೋಗ್ತೀಯೋ ನಿನ್ ಇಷ್ಟ. ಮಾತ್ ಕೊಟ್ಟಿದ್ಯಾ, ಉಳಿಸ್ಕೊ. ನಿನ್ ಬೈಕ್ ಮನ್ನಾಕ ಸ್ವಂತ ಅಕ್ಕನೇ ಮನೆ ಬಿಟ್ಟು ಹೋಗು ಅಂತ್ಯಾ? ಇದನ್ನ ಸಾಯಿಸ್ಬಿಡ್ತೀನಿ ಅಕ್ಕ. ಬೇಡ ಸುಮನ, ನನ್ ಮೇಲಿರೋ ಪ್ರೀತಿಯಿಂದ ಹೇಳ್ತಿದ್ದಾನಷ್ಟೇ. ಅದೇ ನನ್ಗೆ ಹೇಳೋದು? ತಾತಂಗ್ ಹೇಳ್ತೀನಿ ಇರು. ಹೇಳು. ನಾನ್ ಈ ಊರ್ ಬಿಟ್ಟು ಹೋಗಿ ಬೇರೆ ಊರಲ್ಲಿ ನೇಣು ಹಾಕೊಂಡ್ರೆ ಆಗ ನಿಮ್ ಹೊಟ್ಟೆ ತಣ್ಣಗಿರತ್ತೆ. ಬಿಡ್ತು ಅನ್ನು ಸುಮನ, ಶಿವ ಹೇಳಲ್ಲ ಬಿಡು. ಏನು ಅಕ್ಕ, ಅದೆಲ್ಲ ನಂಗೀಗ ಬೇಡ. ವಯಸ್ಸಾಗಿರೋ ತಾತ ತಿರ್ಪೆ ಎತ್ತೋದು, ನಮ್ಮನ್ನ ಹೆತ್ತೋಳು ಕಂಡೋರ್ ಮನೆಯಲ್ಲಿ ಕೆಲ್ಸ ಮಾಡೋದು, ಇದ್ ನಿಂಗೆ ಇಷ್ಟನಾ? ಯೋಚನೆ ಮಾಡು. ಇಲ್ಲ ಸುಮನ, ಹೊರಟೋಗ್ತೀನಿ. ಅಮ್ಮ ತಾತನ್ ಕಾಲ್ ಮುಗ್ದು ನಾನು ಹೊರಟೋಗ್ತೀನಿ. ಹಂಗ್ ಮಾಡಿದ್ರೆ ನೀನ ಹೋಗಕ್ ಬಿಡಲ್ಲ. ನಿನ್ ಮಾತ್ ತಪ್ಪಿದ್ರೆ ನನ್ ಮುಂದೆನೆ ಬದುಕಕ್ಕಾಗಲ್ಲ. ಅಮ್ಮಂಗ್ ಹೇಳ್ದೆ ತಾತನ್ ಕಾಲಕ್ ಬೀಳ್ದೆ ಹೋಗ್ಬೇಕಂದ್ರೆ. ಹೌದಕ್ಕ, ನಿನ್ ಜೀವನ ಅಂತೂ ಹಾಳಾಗೋಯ್ತು. ನಿನ್ ತಂಗಿನಾದ್ರೂ ಆರಾಮಾಗಿರಕ್ ಬಿಡು. ಈ ಮನೇಲಿ ಅಪ್ಪಂದೇ ಕೊನೆ ಸಾವಾಗಿರ್ಬೇಕು. ನನ್ ಮದ್ವೆಯಿಂದಾದ್ರೂ ಶುಭ ಕಾರ್ಯ ನಡಿಬೇಕು ಅಂದ್ರೆ ನೀನು ಹೋಗ್ಲೇಬೇಕು ಅಷ್ಟೇ. ನೀನ್ ಯಾರಿಗೂ ಹೇಳ್ಬೇಡ ಶಿವ, ನನ್ ಮೇಲಾಣೆ ಅಷ್ಟೇ. ಜಗದೀಶ್, ಗಿಡದ ಕೆಳಗೊಂದ್ ಕಲ್ಲಿಟ್ಟು ಅದಕ್ಕೆ ಬೊಟ್ಟಿಟ್ಟು ಅದನ್ನೇ ಭಗವಂತ ಅಂತ ಅನ್ಕೊಂಡು 10 ಲಕ್ಷ ಕೊಟ್ಟು ಗುಡಿ ಕಟ್ಸೋ ಅಂತೀಯ. ಅಂತದ್ರಲ್ಲಿ ಹೋಮ ಮಾಡ್ಸೋಕ್ ಯಾಕಪ್ಪ ಹಿಂದೆ ಮುಂದೆ ನೋಡ್ತೀಯಾ? ಮಾಡಿಸಿದ್ಮೇಲಾದ್ರೂ ವಿಶಾಲ್ಗೆ ಯಾವ ಅಪಾಯನೂ ಬರಲ್ಲ ಅಲ್ವಮ್ಮ? ಸ್ವಾಮೀಜಿ ಏನ್ ಹೇಳಿದ್ರು ಅಂತ ನೀನ್ ನನ್ಗೆ ಹೇಳ್ದೆ. ನಾನ್ ಧೈರ್ಯ ಹೇಳಿದ್ರು ನೀ ಕೇಳ್ತಿಲ್ವೇ? ತಲೆಗೆ ಸ್ನಾನ ಮಾಡಿ ದೇವ್ರ ಮುಂದೆ ನಿಂತ್ಕೊಂಡು ತಲೆ ತೆಗ್ಸಿದ್ರೇನೆ ನಾನಿದೀನಿ ಹೋಗು ಅಂತ ಆಶೀರ್ವದಿಸ್ತಾನೆ. ಅಂತದ್ರಲ್ಲಿ ಪೂಜೆ ಹೋಮ ಮಾಡಿದ್ರೆ ನಮ್ಗೆ ಒಳ್ಳೇದಾಗಲ್ವಾ ಹೇಳು? ಸರಿಮ್ಮ, ತಿಲೋತ್ತಮ ಹತ್ರ ಮಾತಾಡಿ ಒಳ್ಳೆ ಮುಹೂರ್ತ ನೋಡ್ತೀನಿ. ಇದೇನ್ ಮದ್ವೆನಾ ಮುಂಜಿನ? ಎಲ್ರ ಹತ್ರನೂ ಹೇಳೋಕೆ ಹೋಮ ಮಾಡಿಸ್ಬೇಕು ಅಂದೆ ಬಿಡು, ಮಿಕ್ಕಿದೆಲ್ಲ ಯಾತಕ್ ಬೇಕು? ನೋಡು, ಏನೇ ಆದ್ರೂ ಈ ವಿಷಯನ ಯಾರಿಗೂ ಹೇಳ್ಬೇಡ, ನೆನ್ಪಿಟ್ಕೋ. ಹೋಗು. ಇವತ್ತಿಗೂ ಇವ್ ನನಗೆ ಚಿಕ್ಕ ಮಗು ತರನೇ ಇದ್ದಾನೆ. ಏನಾದ್ರೂ ತೊಂದರೆ ಆದ್ರೆ ಸಾಕು, ಅಮ್ಮ ಬೇಕೇ ಬೇಕು. ಜನ್ಮ ಕೊಡದೇ ಇದ್ರು ನೀನೇ ಅಮ್ಮ ಅಂತ ಅನ್ಕೊಂಡು ಜೀವನ ಕೊಟ್ಟಿದ್ಯಾ ಅಂತ ಫೀಲ್ ಅಲ್ಲಿದ್ದಾನೆ. ನಾನ್ ನಳಿ ಅಂದ್ರು ವಲ್ಲಭ ವಿಕ್ರಾಂತ್ ತನ್ನ ಮಕ್ಕಳೇ ಅಲ್ಲ ಅಂತ ನೆಗ್ಲೆಕ್ಟ್ ಮಾಡ್ತಾ ಇದ್ದಾನೆ. ಅಂಥವ್ರನ್ನ ಡ್ಯಾಡಿ ಅಂತ ಕರಿತಾ ಇದೀವಿ.
ಅವನು ಕೂಡ ಅಣ್ಣ ಅಂತ ಕರಿತಿದೀವಲ್ಲ ಬ್ರೋ. ನಮ್ಮ ಈ ಅಕ್ಕನ ಹೀಗೆ ಬಿಟ್ರೆ ವಿಶಾಲ್ ನನ್ನ ಪ್ರಾಣ, ನನ್ನ ಕಿಡ್ನಿ, ನನ್ನ ಉಸಿರು, ನನ್ನ ಸರ್ವಸ್ವ ಅಂತ ಹೇಳ್ಕೊಂಡಿದ್ ಬಿಡ್ತಾಳೆ. ಯಾಕೋ ಹಾಗನ್ಲಿ? ಬಾಯಲ್ಲಿ ಹಿಡಿ ಸಕ್ಕರೆ ಹಾಕೊಂಡು ಸ್ವೀಟಾಗಿ ಮಾತಾಡ್ತೀನಿ ಸ್ವಲ್ಪ ಹೊತ್ತು. ಅಪ್ಪ ಬೆಪ್ಪ ಅಂತ ತಲೆ ಮೇಲೆ ಕೂರಿಸ್ಕೊಳ್ಳೋದಕ್ಕೆ ಅವನೇನಾದ್ರೂ ನಾನ್ ಹೆತ್ ಮಗನ? ಹೆಸರಿಗೆ ಮಾತ್ರ ಮಗ. ಆದ್ರೆ ಬೆಳೆದಿದ್ದಾನಲ್ಲ ಅಕ್ಕ, ನೀನೇ ಅವನ ಅಮ್ಮ ಅಂತ ಜನ್ಮ ಕೊಟ್ಟ ಅಮ್ಮನಿಗಿಂತ ಜಾಸ್ತಿ ಫೀಲ್ ಆಗ್ತಾ ಇದ್ದಾನೆ. ಆಗ್ಲಿ ಬಿಡು, ಆದ್ರೆ ಆಸ್ತಿ ಮಾತ್ರ ಅವನಿಗೋಗ್ಬಾರ್ದಷ್ಟೇ. ಗಾಯತ್ರಿ ಗ್ರೂಪ್ ಆಫ್ ಕಂಪನೀಸ್ಗೆ MD ಆದ್ರೆ ನಾವು ಭಿಕ್ಷೆ ಬೇಡಬೇಕಾಗತ್ತೆ. ಯಾಕಪ್ಪ ಬರೋ ಫೈಲ್ಸು ಪಾರ್ಸಲ್ನ ತಗೊಂಡು ಅವನ ಹತ್ರ ಹೋಗ್ಬೇಕಾ? ವಾಚ್ಮೆನ್ ತರ. ಹೋಮ ಮಾಡಿಸಿದ್ರೆ ಅವತ್ತು ನಮ್ನ ಮನೆ ಕೆಲಸದವ್ರಾಗ ಮಾಡ್ಕೋತಾರಮ್ಮ. ನಡಿಯೋಕ್ ಬಿಟ್ರೆ ತಾನೆ? ಹೋಮ ಯಾಗ ಅಂತ ಆಸ್ತಿನೆಲ್ಲ ಬೆಣ್ಣೆ ತರ ಕರ್ಗಿಸ್ತಾ ಹೋದ್ರೆ ನಮಗೇನ್ರು ಸಿಗುತ್ತೆ? ಬೂದಿ ಅಷ್ಟೇ. ವಿಶಾಲ್ಗೆ ತಲೆನೋವು ಬಂದ್ರೆ ನನಗೆ ಎದೆ ನೋವು ಬಂತೇನೋ ಅಂತ ನಾಟಕ ಮಾಡ್ದೆ. ಅವನಿಗೆ ಜ್ವರ ಬಂದ್ರೆ ನನಗೆ ತಲೆ ತಿರುಗುತ್ತೆ ಅಂತ ಗಾಬರಿ ಪಡಿಸ್ದೆ. ಅಪ್ಪ, ತಂದೆ, ಕಂದ, ಮಗನೆ ಅಂತ ಸುಳ್ಳು ಹೇಳಿ ನಾಟಕ ಆಡ್ದೆ. ಅವನು ಗಾಯತ್ರಿ ದೇವಿನ ಮರ್ತು ನೆನಪಿಗೆ ಬಂದ್ರೆ ಅಸಹ್ಯ ಪಡೋ ಹಾಗೆ ಮಾಡ್ದೆ. ಅವನಿಗೋಸ್ಕರ ಪ್ರಾಣ ಕೊಡೋ ಥರ ಆಕ್ಟ್ ಮಾಡ್ದೆ. ನೋಡಿ, ಹರ್ಕೆ ಅಂದ್ರಿ ಅಂತ ಬಾಯಿ ಮುಚ್ಕೊಂಡು ಬರ್ತಾ ಇದ್ದೀನಿ. ಸುಭದ್ರ ನೆತ್ತಿ ಮೇಲೆ ಅಕ್ಷತೆ ಬೀಳ್ತಿದ್ದ ಹಾಗೆ ಒಂದು ಕ್ಷಣ ಕೂಡ ಇಲ್ಲಿ ಸ್ಟೇ ಆಗ್ಬಾರ್ದು. ನಾನು ಮೂಗ್ ಮುಚ್ಕೊಂಡು ಹೇಗೋ ಇಲ್ಲಿ 2 ದಿನ ಇದ್ಬಿಡ್ತೀನಿ. ಆದ್ರೆ ನನ್ನ ಮಗ ವಿಶಾಲ್ ಅಮೆರಿಕಾ ರಿಟರ್ನ್. ಅವನಿಗೇನಾದ್ರೂ ಇನ್ಫೆಕ್ಷನ್ಸ್ ಆದ್ರೆ ಅಥವಾ ಅವನಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ. ನಿನ್ನ ಹೊಟ್ಟೆಲ್ ಹುಟ್ಟೆ ಇದ್ರು ಹೆತ್ತಮ್ಮನಂತೆ ಪ್ರೀತಿ ತೋರಿಸಿದ್ಯಾ? ನಿನ್ನಲ್ಲಿ ನನಗಿಷ್ಟ ಆಗಿದ್ದು ಇದೇ ತಿಲೋತ್ತಮ. ನನ್ನ ಮೊದಲನೇ ಗಂಡ ದೂರ ಆಗಿ ನನ್ನ 2 ಮಕ್ಕಳ ಜೊತೆ ನಿಮ್ಮ ಸೆಕ್ರೆಟರಿ ಆಗಿ ನೀವು ಕೊಟ್ಟ ಸಂಬಳದಲ್ಲಿ ಹೀಗೆ ಬದುಕಲಿ ಅನ್ನೋ ಟೈಮಲ್ಲಿ ನನ್ನ ಮದುವೆಯಾಗಿ ಜೀವನ ಕೊಟ್ರಿ. ನನ್ನ ಮಕ್ಕಳನ್ನ, ವಿಶಾಲ್ನ ನಾನು ಯಾವತ್ತೂ ಬೇರೆಯಾಗಿ ನೋಡಿಲ್ಲ ರೀ. ಅಕ್ಕ, ಹೋಮದ ವಿಷಯ ಹಾಗಿರ್ಲಿ. ಇವತ್ತೋ ನಾಳೆನೋ ಆಫೀಸಿಗೆ ಕರ್ಕೊಂಡು ಹೋಗಿ ನನ್ನ ವಾರಸುದಾರ ಇವನೇ ಅಂತ ಬಾವ ಅನೌನ್ಸ್ ಮಾಡಿದ್ರೆ, ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡಿದ್ರೆ, ಅವನು ಅವನ ಫ್ಯಾಮಿಲಿ ನಮ್ಮ ಕಣ್ ಮುಂದೆ ಕಲರ್ಫುಲ್ ಆಗಿ ಓಡಾಡ್ಕೊಂಡಿರ್ತಾರೆ. ಅಲ್ಲಿವರೆಗೂ ಸುಮ್ಮನಿರಲ್ಲ, ಬಿಟ್ಕೊಡೋದು ಇಲ್ಲ. ಹೇಗಾದ್ರೂ ಮಾಡಿ ವಿಶಾಲ್ನ ಅಮೆರಿಕಾಗ್ ವಾಪಸ್ ಕಳಿಸಿ ಗಾಯತ್ರಿ ಅನ್ನೋ ಹೆಸರನ್ನ ಅಳ್ಸ್ ಹಾಕಿ ತಿಲೋತ್ತಮ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಅಂತ ಬದಲಾಯಿಸ್ಲಿಲ್ಲ ಅಂದ್ರೆ ನನ್ನ ಹೆಸರನ್ನೇ ಬದಲಾಯಿಸ್ಕೋತೀನಿ. ಹೆಸರನ್ನ ಬದಲಾಯಿಸ್ತೀಯೋ ಇಲ್ವೋ, ಮನ್ಸನ್ನ ಬದಲಾಯಿಸ್ಕೋ ಅಕ್ಕ. ಮಾತಿನ ಮೇಲೆ ನಿಗಾ ಇರ್ಲಿ. ಹಾವು ಹಾಲನ್ನು ಮಾತ್ರ ಕುಡಿಯುತ್ತೆ ಅಂತ ಅನ್ಕೊಂಡಿದ್ದೆ. ಪಾಪಿಷ್ಟ ದುಡ್ಡನ್ನು ನುಂಗುತ್ತೆ ಅನ್ಕೊಂಡಿರಲಿಲ್ಲ. ಐ ಹೇಟ್ ಯು ತಿಲೋತ್ತಮ, ಐ ಹೇಟ್ ಯು.
ಅಕ್ಕ, ಈ ಮನೆ ಬೆಳಗೋ ದೀಪ ನೀನೇ ಅಂತ ಎಲ್ರೂ ಹೇಳಿ ಹೇಳಿ ನಿನಗೆ ದೃಷ್ಟಿ ಆಗೋಗಿದೆ. ಕೊನೆಗೆ ಆ ದೀಪವಾಗಿ ಉಳ್ದು ಹೋದೆ ಅಕ್ಕ. ಆದ್ರೆ ಇಲ್ಲಿದ್ದು ಪ್ರಯೋಜನ ಇಲ್ಲ ಅಕ್ಕ. ದುಷ್ಟರಿರೋ ಕಡೆ ನೀನ್ ನಗ್ನಗ್ತಾ ಫೋಟೋದಲ್ಲಿರೋದನ್ನ ನೋಡಿದ್ರೆ ನಿನ್ ಮಗನ್ನ ನಾಶ ಮಾಡ್ಬೇಕು ಅನ್ಕೊಂಡಿರೋ ತಿಲೋತ್ತಮನ ಹೇಗ್ ತಡೀತೀಯ ಅಕ್ಕ? ಹೋಗಕ್ಕ ಹೋಗು, ನಮ್ ವಿಶಾಲ್ನ ಕಾಪಾಡು ಕಾಪಾಡು ಅಂತ ದೇವತೆ ಹತ್ರ ಬೇಡ್ಕೋ. ಹೋಗು.